ಹ್ಯಾಪಿ ಮದರ್ಸ್ ಡೇ. ಓ ಸಿಹಿ ಮುತ್ತು. ಮದರ್ಸ್ ಡೇ. ವೈಟ್ ಪಾಂಫ್ರೆಟ್ ತಗೊಂಡಿದೀವಿ, ಚಿಕನ್ ಗುಂಡ್ಕಾಯಿ ಅಂತ ಬರ್ತದೆ, ಚಿಕನ್ ತಗೊಂಡಿದೀವಿ, ಕೈಮಾ ತಗೊಂಡಿದೀವಿ. ಪಾಪ ಅದೇನ್ ಪಾಪ ಮಾಡಿತ್ತು, ಸ್ಟ್ಯಾಂಡಿಂಗ್ ಅಲ್ಲಿ ಇಟ್ಕೊಂಡ್ ಬಂದವ್ರೆ ಟಮಾರ್ ಹೊಡೆದೋಗಿ ಎಲ್ಲ ತಿನ್ಕೊಳೋದ ಬರೀ ಅಂತಾರೆ ಅಂದ್ಬಿಟ್ಟು ಏನೋ ಒಂದು ಆಮ್ಲೆಟ್ ಹಾಕ್ತಾರೆ ಸರ್. ಗಗನ್ ಅವ್ರಿಗೆ ವಹಿಸಿರೋ ಒಂದು ಜವಾಬ್ದಾರಿ ತವಾ ಫ್ರೈ, ಕೈಮಾ, ಗುಂಡ್ಕಾಯಿ ಫ್ರೈ, ಚಿಕನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈಸೂರು ತವರ ಮನೆ. ಎಸ್, ನನ್ನ ವಾರಕ್ಕೊಂದ್ಸತಿ ಹೆಂಗಾರ ಕರ್ಕೊಂಡ್ಬಿಡ್ತಾಳೆ ಪುಸಿ ಹೊಡೆದು. ನಮ್ಮ ಮನೆಗೆ ಬಂದಿದ್ದೀವಿ ಇವತ್ತು. ಏನಿಲ್ಲ, ಕೆಲಸ ಇತ್ತು ಅಂತ ಕರ್ಕೊಂಡ್ ಬಂದಿದ್ದಾರೆ. ಕುಳ್ಳಿ ಕೆಳಗೆ ನಿಂತ್ಕೊಬಿಟ್ರೆ ಇನ್ನೂ ಕಾಣಿಸೋದೇ ಇಲ್ಲ ನೀನಲ್ಲಿ. ಒಬ್ವಿಯಸ್, ಅದು ಕೆಲಸ ಇದೆ ಅಂತ ಕರ್ಕೊಂಡ್ ಬಂದಿರೋದು. ಕೆಲಸ ಇದೆ ಅಂತ ನಾ ಈ ಕಡೆ ಬರ್ಬೇಕಿತ್ತು. ಹಂಗೆ ನಮ್ಮ ಪಪ್ಪ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ಮಧ್ಯಾಹ್ನ ಅವ್ರು ನಮ್ಮ ಮನೆಗೆ ಬಂದಿದ್ರು. ಹಂಗೆ ಸಂಜೆ ಬನ್ನಿ ಆ ಕಡೆ ಏನ್ ಮಾಡ್ತಿರ್ತೀರಾ ಅಂತ ಅಂದ್ರು. ಸೊ ಅದಕ್ಕೆ ಬಂದಿದ್ದೀವಿ. ಚಂದುಗೆ ಫುಲ್ ಕಾಟ ಕೊಟ್ಟ ಕಣ ಅಂತ. ಇವತ್ತು ನಮ್ಗೆ ವೆರೈಟಿ ಮಾಡಿ ಬಡಿಸ್ತಾ ಇದ್ದಾಳೆ. ಫುಲ್ ಈ ವೇಳೆ ಶೆಫ್ ಇವತ್ತು ನಮಗೆ. ಶೆಫ್ ಏನಲ್ಲ, ಎಲ್ಲ ತಗೊಂಡ್ಬಂದಿರೋದು ನಾನೇ. ಸಂಡೇ ಸ್ಪೆಷಲ್. ಇವಳನ್ನ ಸ್ಪೆಷಲ್ ಆಗ್ಬಿಟ್ಟಿದೆ. 1 hour ಮಾರ್ಕೆಟ್ ಕಟ್ಕೊಂಡು ಹೋಗಿ ನಮ್ಮ ಮಾವ ತಲೆ ತಿಂದಿರೋದು. ಅದು ತಗೋ ಇದು ತಗೋ ಅಂತ ಏನೇನು ತಗೊಂಡಿರೋದು? ವೈಟ್ ಪಾಂಫ್ರೆಟ್ ತಗೊಂಡಿದೀವಿ, ಫಿಶ್, ಆಮೇಲೆ ಚಿಕನ್ ಗುಂಡ್ಕಾಯಿ ಅಂತ ಬರ್ತದೆ, ದಯವಿಟ್ಟು ಕಣ್ಣಾಕ್ಬೇಡಿ, ಸ್ವಲ್ಪ ಎಲ್ಲ ಅಷ್ಟೇ ತಗೊಂಡಿದೀವಿ. ಚಿಕನ್ ತಗೊಂಡಿದೀವಿ, ಕೈಮಾ ತಗೊಂಡಿದೀವಿ. 4 ಐಟಮ್ಸ್. ಕೈಮಾ ಎಕ್ಸ್ಕ್ಲೂಸಿವ್ಲಿ ಫಾರ್ ಸಚಿನ್ ಗೋಸ್ಕರ ತಂದಿದ್ದಾರೆ ನಮ್ಮಪ್ಪ. ನನ್ಗೆ ಇಷ್ಟ ಅಂತ ಕೈಮಾ ತಗೊಂಡವ್ರಂತೆ, ನಿಜ ಅದು. ನಾನು ಇದೆಲ್ಲ 4 ಐಟಮ್ ತಗೋದ್ರೆ ಶಾಕು. ನಾನು ಏನಿಗೆ ತಗೋತವ್ರು ಕೂಡ ಹಬ್ಬ ಗಿಬ್ಬ ಮಾಡ್ತವ್ರ ಅಂತ ಎಲ್ಲ ತೋರಿಸ್ತೀನಿ ಏನೇನೇನೇನು ಮಾಡಿ. ಆಲ್ರೆಡಿ ಚಂದು ಪ್ರಿಪರೇಷನ್ ಶುರು ಮಾಡ್ಕೊಬಿಟ್ಟಿದ್ದಾಳೆ. ನಾನು 2 ಐಟಮ್ ವಹಿಸ್ಕೊಂಡಿದ್ದೀನಿ, ಒಂದು ಗುಂಡ್ಕಾಯ್ದು ಮತ್ತೆ ಚಿಕನ್. 2 ಐಟಮ್ ನಿಂದ ಕೈಮಾ. ಇವಳಿಗೆ ಹೇಳ್ಬಿಟ್ಟವಳೆ 3 ಈರುಳ್ಳಿ, 1 ಬೆಳ್ಳುಳ್ಳಿ. ನಾನು ಹೆಲ್ಪರ್ 500 ರೂಪಾಯಿ ಕೂಲಿ ಇವಳಿಗೆ. ಇವಳು ಮೇನ್ ಮೇಸನು 1000 ರೂಪಾಯಿ ಕೂಲಿ. ಸಚಿನ್ ತಿನ್ನೋದು ನೋ ಕೂಲಿ, ತಿನ್ಕೊಂಡು ಹೋಗೋದು. ಅಳಿಯನ್ಗೆ ಸತ್ಕಾರ, ಅದು ಮಾಮೂಲಿ. ಅದು ಬರೋದು ಇವಳು ಕರ್ಕೊಬರಕ್ಕೆ ಪೆಟ್ರೋಲ್ ಚಾರ್ಜ್ ಎಲ್ಲ ಹಾಕಿರ್ತೀನಲ್ಲ, ಅದೆಲ್ಲ ಇಲ್ಲಿ ವಸೂಲಿ ಮಾಡ್ಕೊಳ್ಳೋದು ಅಷ್ಟೇ. ಓಕೆ ಬಾ, ಈರುಳ್ಳಿ ಕಟ್ ಮಾಡ್ಕೊಡು. ನಾನು ಮನೆ ಮಾಡ್ಕೊಡ್ತೀರಾ ಬಾ. ಲೇ ನಮ್ಮ ಮಾವ ಹೇಳಿರೋದು ನಿಂಗೆ ಕಟ್ ಮಾಡ್ಕೊಡು ಅಂತ. ನಾನು ಅಳಬಾರ್ದು, ಅದಕ್ಕೆ ನೀನು ಕಟ್ ಮಾಡ್ಕೊಡು. ಅಯ್ಯೋ, ನನ್ಗೆ ಹೇಳಿದ್ರೆ ನಾನು ಮಾಡ್ಕೊಡ್ತಿದ್ದೆ. ನಮ್ಮ ಮಾವ ನಿನ್ಗೆ ಹೇಳ್ಬಿಟ್ರೆ ಹೇಳ್ತಾರಾ? ನನ್ಗೆ ಹೇಳಲ್ಲ, ಮತ್ತೆ ನಾನು ಯಾಕೆ ಮಾಡ್ಲಿ? ನಮ್ಮ ಮನೇಲೇ ಮಾಡೋದು ಸಾಕು. ನಾನು ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನೀ ಈರುಳ್ಳಿ ಕಟ್ ಮಾಡ್ತೀಯಾ ಅಂತ, ಅದಕ್ಕೆ ತೋರಿಸಿ ಬಾ. ನಡಿ ಗೈಸ್, ಇನ್ನೊಂದು ವಿಷಯ, ನಾವು ನಾನ್ ವೆಜಿಟೇರಿಯನ್ಸು. ಸಂಡೇ ಈ ಥರ ಇರುತ್ತೆ, ದಯವಿಟ್ಟು ವೆಜಿಟೇರಿಯನ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ, ನಮ್ಮ ಬೈಕಬೇಡಿ. ನಾವು ಬೆಳಗ್ಗೆ ಸೊಪ್ಪು ಸಾರು ತಿಂದಿದ್ದೀವಿ ಇವತ್ತು. ನಮ್ಗೆ ಸಂಡೇ ಅಂತಾನೆ ಅನಿಸ್ತಾ ಇಲ್ಲ. ಮಧ್ಯಾಹ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ವೆಜ್, ಮಧ್ಯಾಹ್ನ ಲಂಚ್ ವೆಜ್, ಅದು ಸೊಪ್ಪು ತಿಂದಿದ್ದೀವಿ. ಸೊ ಈವ್ನಿಂಗ್ ಕರೆಕ್ಟಾಗಿ ಇದಾಗ್ತಿದೆ, ಬಟ್ ಜಾಸ್ತಿನೇ ಆಗ್ತದೆ. ಅದು ನಮ್ಮ ಮಾವನಿಂದ. ನಮ್ಮ ಮಾವ ಯಾವತ್ತು ಸಂಡೇ ಅದು ಖುಷಿ, ಅದು ಎಲ್ಲ ತಿಂದ್ರೆ ಅದು ಅವ್ರಿಗೆ ಆಚೆ ಕಡೆ ತಿನ್ನೋದು ಅಂದ್ರೆ ಆಗಲ್ಲ. ಬೇಕಾದ್ರೆ ಮನೇಲಿ ಬೇಕಾದ್ರೆ ನೀನ್ ಎಷ್ಟಾರು ಮಾಡ್ಕೊಂಡು ತಿನ್ನು ಅಂತ. ಇಲ್ಲಿ ಪಾಪ ಅದೇನ್ ಪಾಪ ಮಾಡಿತ್ತು, ನಮ್ಮ ಸಂಡೆಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಪಾಂಪ್ಲೆಟ್ ಫಿಶ್, ಅದು ತವಾ ಫ್ರೈ ಮಾಡೋದಾ? ಚಿಕನ್, ಇದು ಚಿಕನ್ ಗೊತ್ತಿರುತ್ತೆ. ಇದು ಮಾಮೂಲಿ ಚಿಕನ್ ಬಿಡಿ. ಚಿಕನ್ ಆಂಧ್ರ ಚಿಕನ್ ಮಾಡೋಣ ಅನ್ಕೊಂಡಿದ್ದೀನಿ ನಾನು. ಓಹೋ, ರೆಡ್ಡಿಗಾರು ಇದು ಗುಂಡ್ಕಾಯಿ ಕೂಗ್ಸ್ಕೊಂಡಿದ್ದಾರೆ. ಕೈಮಾ ಈಗ ರೆಡಿ ಮಾಡ್ಕೋಬೇಕು ಸಪ್ರೇಟು. ಇಷ್ಟಿದೆ ಇವಾಗ. ಗಗನಂಗೆ ಈರುಳ್ಳಿ ಉತ್ತರಿಸೋ ಕೆಲಸ. ನಮ್ಮ ಶೆಫ್ ಅವರು ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ ನಾವು. ಆ್ಯಂಡ್ ಏನು ಗೊತ್ತಾ, ನಮ್ಮ ಗ್ರ್ಯಾಂಡ್ ಮಕ್ಕಿರಲ್ಲಿ ನಮಗೆ ಚೆನ್ನಾಗಿ ನಾನ್ ವೆಜ್ ತಿಂದು ಬೇಜಾರಾಗ್ಬಿಟ್ಟೈತೆ ಅಂದ್ರೂ ಮಾಡ್ತಾವ್ರಲ್ಲ ಅಂತ ತಿನ್ಕೊಂಡು ಹೋಗ್ಬೇಕಷ್ಟೆ. ಅದಕ್ಕೆ ನಾವು ಸಂಡೇ ಇವತ್ತೇನು ಪ್ಲಾನ್ ಹಾಕೊಂಡಿರ್ಲಿಲ್ಲ. ಮನೇಲಿ ಸೊಪ್ಪು ತಿಂದಿದ್ದು, ಅದಕ್ಕೆ ರೆಸ್ಟ್ ಕೊಡೋಣ ಅಂತ ಸೊಪ್ಪು ತಿಂದಿದ್ವಿ ಇವತ್ತು ಅಂದ್ರು. ನಮ್ಮ ಪಪ್ಪ ತಿಂದ್ರೆ ನಾವು ತಿಂದಿಲ್ಲ ಅಂತ. ಹೌದು, ಅವರು ಹೋಟೆಲ್ ತಿನ್ನೋಕೆ ಇಷ್ಟಪಡಲ್ಲ, ಮನೇಲೇ ಮಾಡ್ಕೊಂಡು ತಿನ್ನೋದು. ಅದಕ್ಕೆ ಎಲ್ಲ ಥರ ತೊಗೊಂಡ್ಬಿಟ್ಟವ್ರೆ ಸಂಡೇ ಸಖತ್ತಾಗಿರಲಿ ಅಂತ. ಸೀಕ್ರೆಟ್ ಮಸಾಲಾನ ಸೀಕ್ರೆಟ್ ಏನಲ್ಲ, ಯೂಟ್ಯೂಬಲ್ಲಿ ಪಬ್ಲಿಕ್ ಆಗಿ ಐತೆ, ಸೀಕ್ರೆಟ್ ಏನಲ್ಲ ಅಂತ.
ನಾನು ಯಾವುದು ನನ್ನ ಸ್ವಂತ ರೆಸಿಪಿ ಅಂತೂ ಅಲ್ಲ ಗೈಸ್. ಯೂಟ್ಯೂಬ್ ನಾನು ಯೂಟ್ಯೂಬ್ ನೋಡೋದು ಮಾಡೋದು, ಬಟ್ ಯಾವತ್ತೂ ಏನು ಡಿಸಪಾಯಿಂಟ್ಮೆಂಟ್ ಏನು ಆಗಿಲ್ಲ. ಎಸ್ ಎಲ್ಲರೂ ಮೆಚ್ಚುಗೆ ಪಡ್ಕೊಂಡೋಳೆ, ಅದಕ್ಕೆ ಇವಳನ್ನ ನಂಬಿ ನಾವು ಕೂತ್ಕೋಬೋದು, ಊಟ ಚೆನ್ನಾಗಿ ಹಾಕೊಡ್ತಾಳೆ ಅಂತ. ಈಗ ಮಸಾಲ ಫೈನಲ್ ಔಟ್ಪುಟ್ ತೋರಿಸ್ತೀವಿ. ಈಗ ಸದ್ಯಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಫಿಶ್ ಮ್ಯಾರಿನೇಟ್ ಆಗಿದೆ, ನೈಸ್. ಇವಾಗ ಇಟ್ಟಿರೋದಲ್ವಾ? ಇಲ್ಲಿ ಕೋಳಿ ಮ್ಯಾರಿನೇಟ್ ಆಗಿದೆ, ಶಬಾಷ್. ಇಲ್ಲಿ ಆಮ್ಲೆಟ್ ಮ್ಯಾರಿನೇಟ್ ಆಗ್ತಿದೆ. ಒನ್ ಮೋರ್ ಐಟಮ್, ಒಂದು ಐಟಮ್ ಎಕ್ಸ್ಟ್ರಾ ಆಗೋಯ್ತು ಸರ್. ಏನಕ್ಕೆ ಅಂತ ಕೇಳಿ ಫಸ್ಟ್. ಏನಕ್ಕೆ? ಇದನ್ನೇ ನನ್ನ ಮಕ್ಕಳು ಬೈತಾ ಇದೆ, 4 ಐಟಮ್ ಯಾರು ಮಾಡ್ತಾರೆ, ಯಾರು ತಿಂತಾರೆ ನಾಳೆ ಸೋಮವಾರ ಅಂತ. ಒನ್ ಮೋರ್ ಐಟಮ್ ಬೇಜಾರು ಮಾಡ್ಕೊಬಿಡಿ, ಇನ್ನೊಂದು ಐಟಮ್ ಕೊಡ್ತೀನಿ. ಮೊಟ್ಟೆ ಆಮ್ಲೆಟ್ ಮಾಡ್ತಾ ಇದೀವಿ. ಮೊಟ್ಟೆ ಏನಕ್ಕೆ ಇದು ಆಮ್ಲೆಟ್ ಆಗ್ತಿದೆ ಅಂತಂದ್ರೆ, ನಾವು ಅಪ್ಪ ಮೊಟ್ಟೆ ತರಬೇಕಾದ್ರೆ ನಾವು ಬಾಕ್ಸ್ ಕೊಟ್ಟು ಕಳ್ಸಿದ್ವಿ. ಫುಲ್ಲು ಆರಾಮಾಗಿ ಇಟ್ಕೊಂಡು ಬಂದವ್ರೆ ಗಾಡಿಲಿ. ಅದು ಹಿಂಗೆ ಸ್ಟ್ಯಾಂಡಿಂಗ್ ಅಲ್ಲಿ ಇಟ್ಕೊಂಡ್ ಬಂದವ್ರೆ. ಟಮಾರ್ ಹೊಡೆದೋಗಿ ಮೊಟ್ಟೆ ಡಿಸೈಡ್ ಮಾಡ್ಬಿಟ್ಟೈತೆ, ನಿಮ್ಗೆ ಯಾಕೆ ಎಂಟರ್ಟೈನ್ ಮಾಡ್ತೀನಿ ನಾನು ಅಂತ. ಸೊ ಇಲ್ಲಿ ಇನ್ನೊಂದು ಕೆಲಸ ಆಗಿದೆ, ಇಲ್ಲಿ ಗುಣ್ಕಾಯಿ ಬೆಂದಿದೆ, ಅದನ್ನ ಫ್ರೈ ಮಾಡೋದು. ಮೊಟ್ಟೆ ಅದೇ ಹೊಡೆದೋಗೈತೆ, ಅದನ್ನ ಆಮ್ಲೆಟ್ ಮಾಡ್ಕೊಳ್ಳೋದು ಅಷ್ಟೇ. ನಾವು ಬೇಕು ಅಂತ ಆ್ಯಡ್ ಮಾಡಿಲ್ಲ ಗೈಸ್, ಅಷ್ಟೊಂದು ತಿನ್ನೋಣ. ಮೊಟ್ಟೆಗೆ ಲವ್ ಆಗ್ಬಿಟ್ಟಿದೆ ನಮ್ಮ ಮೇಲೆ. ಎಲ್ಲಾನು ತಿಂತೀರ, ನನ್ನ ಯಾಕೆ ಬಿಡ್ತೀರಾ ಅಂತ. ಮೊಟ್ಟೆ ಏನಕ್ಕೆ ತಂದಿರೋದು ಅಂತಂದ್ರೆ, ಅದು ಮಾಡಕ್ಕೆ ತಂದಿರ್ಲಿಲ್ಲ, ಫಿಶ್ ಮ್ಯಾರಿನೇಟ್ ಮಾಡಕ್ ಬೇಕಿತ್ತು ಅಂತ ತಂದಿದ್ದು. ಬಟ್ ಆ ಮೊಟ್ಟೆ ನಮಗೋಸ್ಕರ ತ್ಯಾಗ ಮಾಡಿದೆ, ಬಲಿದಾನ. ಹಾಕು ಸಾಕು, ಉಪ್ಪು ತುಪ್ಪ ಹಾಕು, ಒಂದ್ ಕಡೆಗೆ ಇದಾಗ್ಬಿಡುತ್ತೆ. ಕಮ್ಮಿ ಆಯ್ತು, ಒಂದು ಐಡ್ ಆಯ್ತಲ್ಲ. ನನ್ನ ಕಡೆಯಿಂದ ಒಂದು ಅಳಿಲ್ ಸೇವೆ, ಪಾಪ ಎಲ್ಲ ಅವರೇ ಮಾಡ್ತಾರೆ ಅಂತ. ಎಲ್ಲ ತಿನ್ಕೊಳೋದ ಬರೀ ಅಂತಾರೆ ಅಂದ್ಬಿಟ್ಟು ಏನೋ ಒಂದು ಆಮ್ಲೆಟ್ ಹಾಕ್ತಾವೆ. ಸ್ವಲ್ಪ ಕೆಲಸ ಬಂದೈತಿ ಈಗ. ಫುಲ್ ಹಾಕ್ಬಿಡು, ಚೆನ್ನಾಗಿ ಬರಬೇಕು. ನಮ್ಮಪ್ಪ ಬೀಳ್ಸ್ಕೊಂಬಂದಿರೋದು ಈ ಸತಿ ಪ್ರಿವಿಲೇಜ್ ಸಿಕ್ಕಿದೆ ನಮ್ಮ ಅಪ್ಪಂಗೆ ಹೇಳೋದಕ್ಕೆ. ಪ್ರತಿ ಸತಿ ನಮ್ಮ ಅಪ್ಪ ಹೇಳಿದ್ ನೀನ್ ಮಾಡ್ಲಿಲ್ಲ, ಅದಕ್ಕೆ ನಿನ್ಗೆ ಹೆಂಗಾಯ್ತು ಅನ್ನೋರು. ನಾನು ಹೇಳ್ತಿದ್ದೀನಿ, ನಮ್ಮ ಮಾತು ಕೇಳಲಿಲ್ಲ, ಅದಕ್ಕೆ ಹಿಂಗಾಯ್ತು ಅಂತ. ನಾನು ಮೊದಲೇ ಹೇಳಿ ಕಳ್ಸಿದ್ದೆ ಗೈಸ್, ಅದ್ರಲ್ಲಿ ತರಬೇಕಾದ್ರೆ ಹುಷಾರು ಪಾಪ ಹೊಡೆದಾಕ್ಬಿಡ್ತೀರಾ ಅಂತ ಹಂಗೆ ಹೊಡೆದಾಕೊಂಬಂದು. ನಾನು ಹೇಳಿದೆ ಗೈಸ್, ನಾನೇ ಹೋಗ್ಬಿಟ್ಟು ತಗೋಬರ್ತೀನಿ, ಅಪ್ಪ ನೀವು ಮನೇಲಿರಿ ಅಂತ. ಇಲ್ಲ ನಾನು ತಗೋಬರ್ತೀನಿ ಅಂತ ಹೋದ್ರು, ಹಿಂಗಾಯ್ತು. ಇವಳು ರೆಸಿಪಿನ ನೋಡಿ. ಅದೆಲ್ಲ ಸೀಕ್ರೆಟ್. ನಮ್ ದೊಡ್ಡಮ್ಮ ಚೆನ್ನಾಗಿ ಮಾಡ್ತಾರೆ ಇದು ಗುಣ್ಕಾಯಿ ಫ್ರೈನ, ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡು ರೆಕಾರ್ಡ್ ಮಾಡಿ ಇಟ್ಕೊಂಡೋಳೆ. ಮದ್ವೆ ಆದ್ಮೇಲೆ ಇದು ಕೇಳ್ಕೊಂಡು ಮಾಡ್ಕೊಡ್ಬೋದು ಕಣೆ. ನಿಮ್ಮ ಮತ್ತೆ ಮಾವು ಬೇಸ್ ಅಂತಾರೆ ಹಿಂಗೆ ಅಂತಾರೆ. ನಾವು ಒಂದ್ಸತಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಇನ್ನೊಂದ್ಸತಿ ನಾವು ಮಾಡೋ ಅವಶ್ಯಕತೆ ಇಲ್ಲ. ಅಚಾನಕ್ಕಾಗಿ ರೆಡಿಯಾದ ಆಮ್ಲೆಟ್ ಇದು ಸಚಿನ್ ಸ್ಪೆಷಲ್. ನಾನು ಹಾಕಿದ್ದು ಗೈಸ್. ಉಪ್ಪು ಖಾರ, ಉಪ್ಪು ಪೆಪ್ಪರ್ ಕಮ್ಮಿ ಆಗಿರಬೇಕು. ನೋಡಿ ಇನ್ನೊಂದು ಮೊಟ್ಟೆ ಬೇರೆ ಆ್ಯಡ್ ಮಾಡ್ಬಿಟ್ಲು. ಕಮ್ಮಿ ಆಗಿದ್ರೆ ಏನು ಆಮ್ಲೆಟ್ ಇದು? ಪ್ಲೇನ್ ಮೊಟ್ಟೆ ತಿನ್ನಕ್ಕೆ. ಹಾಂ, ಪ್ಲೇನ್ ಮೊಟ್ಟೆ ಹಾಕ್ಬೇಕಿತ್ತು ನೀನೇ. ನೀನ್ ತಾನೇ ಮಾಡ್ತೀನಿ ಅಂತ ಬಂದಿದ್ದು. ಏನೂ ಇಲ್ಲ ಅದ್ರಲ್ಲಿ, ಸುಮ್ಮನೆ ನಾರ್ಮಲ್ ಆಮ್ಲೆಟ್. ಇದೇನಕ್ಕೆ? ಸರಿ, ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನಾ? ಪೆಪ್ಪರ್ ಚಿಕನ್ ಅಂತ ಗುಣ್ಕಾಯಿ ಫ್ರೈ. ಮಾ, ವೆರ್ ಈಸ್ ಯುವರ್ ಮದರ್ ಇಂಡಿಯಾ? ಅಮ್ಮ ಇಲ್ಲ ಅಂದರೆ ಗಗನವ್ರ ಅಮ್ಮ, ನಮ್ಮ ಅತ್ತೆ ಇಲ್ಲ. ನಮ್ಮ ಮಾವನೇ ಅಡುಗೆ ಮಾಡ್ತಿರೋದು ಇವಾಗ ನಮಗೆ. ಗಗನ ಹೇಳಿಲ್ಲ, ಅಮ್ಮ ಎಲ್ಲಮ್ಮ ನೀವೆಲ್ಲಮ್ಮ ಬಂದೇ ಇಲ್ಲ ಇನ್ನೂ, ನಾವೇನು ಅಡುಗೆ ಮಾಡ್ಕೊಂಡು ತಿನ್ನೋದು ಅಂತ ಹೇಳೋಳೆ. ಬರ್ತೀನಿ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾವ್ರೆ. ಅವ್ರು ಬರೋಷ್ಟು ಅಡುಗೆನೇ ಆಗೋಗಿರುತ್ತೆ, ಸರ್ಪ್ರೈಸ್ ಅವ್ರಿಗೆ. ಆ್ಯಂಡ್ ಮೊದಲನೇ ಐಟಮ್ ಗುಣ್ಕಾಯಿ ಫ್ರೈ ರೆಡಿ ಆಗಿದೆ. ನಮ್ಮ ಕುರಿಮರಿ ಆಗಲೇ ಹಾಕೊಂಬಿಟ್ಟೈತೆ, ಚಂದು ಮಾಡಿರೋದು. ಇವಳು ಹಾಕೊಂಬಂದು ನಾವು ಆಗಲೇ ಟೇಸ್ಟ್ ನೋಡಿದ್ವಿ ಚೂರು ಚೂರಂಗೆ. ಚೆನ್ನಾಗಿದೆ. ಆಲ್ ಕ್ರೆಡಿಟ್ಸ್ ಟು ಚಂದು. ನಾನು ಚಂದು ಅಡುಗೆ ಕಲೀಲಿ ಅಂತ ನಾನು ಅಡುಗೆ ಮನೆಗೆ ಜಾಸ್ತಿ ಹೋಗಿಲ್ಲ ಗೈಸ್. ರೆಸ್ಟ್ ತಗೋಣ ಅಂತ ಏನಿಲ್ಲ, ನಾನು ಬೇರೆ ಬೇರೆ ಕೆಲಸ ಮಾಡ್ತೀನಿ. ನಮ್ಮಲ್ಲಾದ್ರೂ ನಾನೇ ಅಡುಗೆ ಮಾಡಿ ದುಡಿಸ್ತೀನಲ್ಲ, ಇಲ್ಲಾದ್ರೂ ಎಷ್ಟು ತಗೊಳ್ಳೋಣ ಅಮ್ಮನ ಮೇಲೆ ಅಪ್ಪನ ಮೇಲೆ ಅಂತ. ನಿಮ್ಗೆ ನಾನೇ ಅಡುಗೆ ಮಾಡಿ ಹಾಕ್ಬೇಕಲ್ಲ, ಮತ್ತೆ ಇನ್ಯಾರು ಹಾಕ್ತಾರೆ? ನಮ್ಮ ಅಪ್ಪ ಅಮ್ಮನ ಕರ್ಕೊಬರಲ್ಲ? ಅದಕ್ಕೆ ನಮ್ಮ ಮನೆಗೆ ಬಂದಾಗ ಎಂಜಾಯ್ ಯುವರ್ ಫ್ರೀಡಮ್. ಚಂದು, ಗುಣ್ಕಾಯಿ ಫ್ರೈಗೆ 9 ಮಾರ್ಕ್ಸ್. ಟೇಸ್ಟ್ ಮಾಡಿದ್ರಾ? ತಿಂದ್ವಿ ಆಗಲೇ. ನಿಮ್ಮ ಅಕ್ಕ ಆಗಲೇ ಒಂದು ಪ್ಲೇಟ್ ಖಾಲಿ ಮಾಡೋಳೆ. ನಾನು ಅರ್ಧ ಪ್ಲೇಟ್ ತಿಂದಿದ್ದೀನಿ. ನಾನು ಏನು ಅನ್ಕೊಂಡಿದ್ದೀನಿ ಗೊತ್ತಾಗ, ಇನ್ನೊಂದು 2 ತಿಂಗಳು ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಒಂದು ಮಟನ್ ಮಾಂಸಾಹಾರಿ ಅಂಗಡಿನ ಶುರು ಮಾಡೋಣ ಅಂತಿದ್ದೀನಿ. ನಿಮ್ಮ ಸಪೋರ್ಟ್ ಏನೋ ಬೇಕು. ದಯವಿಟ್ಟು ಎಲ್ಲಿಟ್ಟಿರ್ತೀನಿ ಅಂತ ಹೇಳ್ತೀನಿ, ಎಲ್ಲ ಬಂದ್ಬಿಟ್ಟು ತಿನ್ಕೊಂಡು ಓಪನ್ ಮಾಡಿದಾಗ ಲೊಕೇಶನ್ ಎಲ್ಲಿ ಅಂತ ಹೇಳ್ತಾಳೆ. ಚಂದು ಮಾಂಸಾಹಾರಿ ಹೋಟೆಲ್ ಅಂತ.
ಮಿಲ್ಟ್ರಿ ಹೋಟ್ಲು, ಚಂದು ಮಿಲ್ಟ್ರಿ ಹೋಟೆಲ್. ಡಾಬಾ. ಇವಾಗ ಇದೇನೋ ಆಂಧ್ರ ಸ್ಟೈಲ್ ಅಂತ ಮಾಡ್ತಾಳೆ ಚಿಕನಲ್ಲಿ. ಏನು ಹೆಸರು ಇದಕ್ಕೆ? ಆಂಧ್ರ ಚಿಕನ್ ಅಷ್ಟೇ. ಸ್ಪೈಸಿ ಇರುತ್ತೆ ಅದಕ್ಕೆ ಆಂಧ್ರ ಚಿಕನ್. ಕರ್ನಾಟಕ ಚಿಕನ್ ಮಾಡಲು ನೀವು? ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ ಅದಕ್ಕೆ ಆಂಧ್ರ ಚಿಕನ್. ಮತ್ತೆ ಇನ್ನೊಂದು ಕಡೆ ಕೈಮಾ ತೋರ್ಸಮ್ಮ. ಕಾಯಮ್ಮ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ನನ್ನ ಫೇವ್ರೇಟು. ಎಲ್ಲಿ ನಾನು ಯೂಸ್ ಮಾಡಿದ ಪ್ಲೇಟ್ ಕಡೆ ನೋಡೋಕ್ಕೆ ಟೇಸ್ಟ್ ಮಾಡ್ತೀನಿ ಇವಾಗ. ಚಂದು ಪಾಪ ಬ್ರೇಸ್ ಹಾಕ್ಸ್ಕೊಟ್ಟು ಮಟನ್ ತಿನ್ನೋಕ್ಕಾಗದೆ ಕೈಮನೆ ಗತಿಗಳಿಗೆ. ಪಾಪ ಇವಳು ಅಡುಗೆ ಮಾಡೋದು ಏನು ತಿನ್ನೋಕ್ಕಾಗಲ್ಲ. ನಾನು ಮಾಡೋದಕ್ಕೆ ಇವಾಗ ಈಗ ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ದೀನಿ ನನ್ನ ಪ್ಲೇಸ್ನ. ಈಗ ಮುಂಚೆ ತಿಂತಾ ಇದ್ದೆ, ಇವಾಗ ಅಡುಗೆ ಮಾಡ್ತಾ ಇದ್ದೀನಿ, ಬೇರೆಯವ್ರು ತಿಂತಾ ಇದ್ದೀನಿ. ಹೆಂಗೈತೆ ನೋಡ್ಬಿಟ್ಟು ಹೇಳು. ಚೆನ್ನಾಗಿರುತ್ತೆ, ನಮ್ಮ ಮಾವ ಸಖತ್ತಾಗಿ ಮಾಡ್ತಾರೆ. ನಿಜವಾಗ್ಲೂ ನಾನು ಎಕ್ಸಾಜರೇಟ್ ಮಾಡ್ತಲ್ಲ. ಕೊಡಿದೆ ಅಂತ ಬಾಯಲ್ಲಿ ನೀರು ಜೊಲ್ತದೆ ಇದೆ. ಈ ಸ್ವಲ್ಪ ಓವರ್ ಅನ್ಕೋತಾರೆ ನೋಡ್ದವ್ರು. ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ. ಗಗನ್ ಅವ್ರಿಗೆ ವಹಿಸಿರೋ ಒಂದು ಜವಾಬ್ದಾರಿ ಫಿಶ್ ತವಾ ಫ್ರೈ ಮಾಡೋದು. ರವಾ ಫ್ರೈ ತಾನೇ ಇವತ್ತು? ಅದು ತುಪ್ಪದಲ್ಲಿ. ಇವತ್ತಿನ ಕ್ಯಾಲೋರೀಸ್ ಕೌಂಟ್ ನಾವೇನಾದ್ರು ಹಾಕೊಳಕ್ ಹೋದ್ರೆ ನೀರೋಗಿ ಬರ್ಕೊಳಕ್ಕಾಗಲ್ಲ, ಬುಕ್ಕಲ್ಲಿ ಆಚೆ ಹೋಗ್ತಿರುತ್ತೆ ಪೇಜಿಂದ ಆಚೆಗೆ. ಎಣ್ಣೆ ಮಾದು. ಎಷ್ಟಿದೆ ಇದು ಚಂದು ಅಂದಾಜು? 20 ಇದೆಯಾ? ಆ್ಯಂಡ್ ಒನ್ ಮೋರ್ ಸ್ಪೆಷಲ್ ರೆಸಿಪಿ ಫ್ರಮ್ ಚಂದು, ಆಂಧ್ರ ಚಿಕನ್. ಈ ತರ ಬಂದಿದೆ ಗೈಸ್. ನೋಡೋಕೆ ಸಕ್ಕತ್ತಾಗೈತೆ ಕಣೆ. ತಿನ್ನಕ್ಕೆ ಟೇಸ್ಟ್ ಮಾಡ್ದಾ? ಹಾಂ ಎಲ್ಲ ಮಾಡ್ಬಿಡ್ತೀಯ ಅಲ್ವಾ ಕಳ್ಳಿ. ನಂಗೇನೋ ಚೆನ್ನಾಗಿ ಅನಿಸ್ತು. ನೋಡುವ, ನಾನು ಟ್ರೈ ಮಾಡ್ತೀನಿ ಈಗ. ಎಲ್ಲ ಒಂದೇ ಕಡೆ. ಇವತ್ತು ನಮ್ಮ ಮನೇಲಿ ಇಷ್ಟು ಮಾಡಿದ್ದೀವಿ. ತವಾ ಫ್ರೈ, ಕೈಮಾ, ಗುಂಕಾಯಿ ಫ್ರೈ, ಚಿಕನ್, ಆಂಧ್ರ ಚಿಕನ್, ವೈಟ್ ರೈಸ್. ಇಷ್ಟು ಸ್ಪೆಷಾಲಿಟಿ ಇವತ್ತು ಸಂಡೇ ಭರ್ಜರಿ ಬಾಡೂಟ. ಮಾಡಿಲ್ಲ, ಲೈಟಾಗೆ ಮಾಡಿದ್ದಾರೆ. ನಮ್ಮ ಇಷ್ಟು ಜನಕ್ಕೆ ಆಗಷ್ಟು ಮಾಡಿರೋದೆ. ನಾವು ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೊರಡಬೇಕು. ವಿಜಯನಗರ ಕೊಡಬೇಕು ವಾಪಸ್ಸು, ಇಲ್ಲೇ ಉಳ್ಕೊಳ್ಳಲ್ಲ. ನಾಳೆ ಅಂತೂ ಫುಲ್ ಜಾಮ್ ಪ್ಯಾಕ್ಡ್. ನಾಳೆ ಎಲ್ಲೋ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾಳೆ ಬ್ಲಾಗ್ ಫುಲ್ ನೋಡ್ಬೇಕು ನೀವು. ಅವಾಗಿಂದ ಒಬ್ಬರು ಇಂಟ್ರೊಡ್ಯೂಸೇ ಮಾಡಿತಿಲ್ಲ, ಎಲ್ಲೋ ಹೋಗಿ ಇವಾಗ ಬಂದವ್ರೆ. ನಮ್ಮ ಮದರ್ ಇಂಡಿಯಾ. ಹ್ಯಾಪಿ ಮದರ್ಸ್ ಡೇ. ಓ ಸಿಹಿ ಮುತ್ತು. ನಿಂಗಿಲ್ವಲೇ? ನೀನು ಕೊಟ್ಟರೆ ಅವ್ರಿಗೆ ಪಾಪ ಕೆನ್ನೆ ಹಾಳಾಯ್ತದೆ, ಗಾಯ ಆಗುತ್ತೆ. ನಿನ್ನ ಬ್ರೇಸಸ್ ಅವ್ರ ಕೆನ್ನೆ ಕಿತ್ತಾಗುತ್ತೆ. ಬಂದಿದ್ದೀವಲ್ಲ ಅಂತ ಮದರ್ಸ್ ಡೇ ಅಂತ ಚಿಕ್ಕ ಸೆಲೆಬ್ರೇಷನ್ ಇರಲಿ ಅಂತ ಕೇಕ್ ತರಿಸಿದ್ದೀವಿ. ಆ ಕೇಕ್ ಒಬ್ರಿಗೆ ಸಾಕಾಗುತ್ತೆ, ನಾನು ಒಬ್ಬಳೆ ತಿನ್ಕೊಂಡ್ಬಿಡ್ತೀನಿ. ಆದ್ರೂ ಇವತ್ತು ತುಂಬಾ ಕ್ಯಾಲೋರೀಸ್ ಅಷ್ಟು ತಿಂದಲೇ ಊಟ ಮಾಡ್ದಲೆ ತುಂಬಾ ಕ್ಯಾಲೋರೀಸ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಪುಟಾಣಿ ಕೇಕು ಎಲ್ಲರಿಗೂ ಸಾಕು. ಚೂರು ಚಿಂಟಿ. ಹ್ಯಾಪಿ ಮದರ್ಸ್ ಡೇ. ಏ ಚಪ್ಪಲಿ ಹೊಡಿಯೇ. ಇನ್ನೂ ಒಂದು 30 ವರ್ಷ ಆರೋಗ್ಯವಾಗಿ ನೆಮ್ಮದಿಯಾಗಿ. ಬಾಯ್ 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 ಬಾಯ್.